ಅದೇನು ಸಂಭ್ರಮ, ಅದೇನು ಸಡಗರ. ಹೋಳಿ ರಂಗಿನಾಟದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ, ಮೈಮರೆತು ಸಂಭ್ರಮಿಸಿದ್ದಾರೆ. ಇದೇ ಸ್ಥಳದಲ್ಲಿ ಇವರೊಂದಿಗೆ ಕೇಕೆ ಹಾಕಿ ನರ್ತಿಸಿದ್ದು ಜವರಾಜ. ನಿನ್ನೆ ಸಂಜೆ ಕೂಲಿ ಕಾರ್ಮಿಕರೆಲ್ಲ ಸೇರಿ ಹೋಳಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ರು. ಕೆಲಸಕ್ಕೆ ರಜೆ ಹಾಕಿ ಕಾರ್ಖಾನೆಯಲ್ಲಿ ಡಿಜೆ ಹಾಡಿಗೆ ಬಣ್ಣಗಳೊಂದಿಗೆ ಕುಣಿದು ಕುಪ್ಪಳಿಸಿದ್ರು. ರಂಗಿನಾಟದಲ್ಲಿ ಕಿರಿಕ್ ಶುರುವಾಗಿದ್ದು, ಮ್ಯಾನೇಜರ್ ಗಿರೀಶ್ ಎಂಬುವನು ಕಾರ್ಮಿಕರಿಗೆ ಚಾಕು ಇರಿದಿದ್ದಾನೆ. ಇರಿತದ ರಭಸಕ್ಕೆ ವಿಕ್ಕಿ ಕುಮಾರ್ ಎಂಬಾತ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ರೆ, ಮತ್ತೋರ್ವ ಓಂ ಪ್ರಕಾಶ್ ಗಂಭೀರ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾನೆ. ಇದು ನೆಲಮಂಗಲ ತಾಲೂಕಿನ ಗೋವೇನಹಳ್ಳಿಯ ಖುಷಿ ಆರ್ಎಂಸಿ ಮಿಕ್ಸ್ ಕಾರ್ಖಾನೆಯಲ್ಲಿ ಈ ಘಟನೆ ನಡೆದಿದೆ. ಹೌದು, ನಿನ್ನೆ ಸಂಜೆ ಪೂರ್ತಿ ಬಣ್ಣಗಳಲ್ಲಿ ಮಿಂದೆದ್ದಿದ್ದಾರೆ. ಬಣ್ಣ ದೋಕುಳಿಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಶುರುವಾಗಿದೆ. ಇದೇ ಹೊತ್ತಲ್ಲಿ ರಾತ್ರಿ ಹಬ್ಬಕ್ಕೆ ಮಾಡಿಸಿದ್ದ ಅಡುಗೆ ತರುವಾಗ ಕಾರ್ಮಿಕ ಓಂ ಪ್ರಕಾಶ್ ಬಣ್ಣದ ಕೈ ಪ್ಲಾಂಟ್ ಆಪರೇಟಿಂಗ್ ಮ್ಯಾನೇಜರ್ ಆಗಿದ್ದ ಗಿರೀಶ್ಗೆ ತಗುಲಿದೆ. ಈ ಸಂಬಂಧ ಮಾತಿಗೆ ಮಾತು ಬೆಳೆದು ಗಿರೀಶ್ ಹಲ್ಲೆ ನಡೆಸಿದ್ದಾನೆ. ಇದನ್ನು ನೋಡಿ ಸ್ಥಳಕ್ಕೆ ಬಂದ ಕಾರ್ಮಿಕ ವಿಕ್ಕಿ ಕುಮಾರ್ ಗಿರೀಶ್ಗೆ ಪ್ರಶ್ನಿಸಿ ಗ್ಲೇಡ್ ಶುರು ಮಾಡಿದ್ದಾನೆ. ಈ ವೇಳೆ ಉದ್ರೇಕಗೊಂಡ ಮ್ಯಾನೇಜರ್ ಗಿರೀಶ್ ವಿಕ್ಕಿ ಕುಮಾರ್ಗೆ ಅಡುಗೆ ಮನೆಯಲ್ಲಿದ್ದ ಚಾಕುವಿನಿಂದ ಎದೆ ಸೇರಿ 2-3 ಬಾರಿ ಇರಿದು ಬಿಟ್ಟಿದ್ದಾನೆ. ಇದನ್ನ ಪಡೆಯಲು ಬಂದ ಓಂ ಪ್ರಕಾಶ್ ಮೇಲೂ ದಾಳಿ ನಡೆಸಿದ್ದಾರೆ. ಕೆಲಸದವರು ಅವರವರೇ ಜಗಳ ಮಾಡ್ಬೇಕಾದ್ರೆ ಸೆಂಟ್ರಲ್ ಗಿರಿ ಬಿಡಿಸ್ಕೊಂಡು ಬಂದ ನಮ್ಮ ಹುಡುಗ. ಅವರಿಬ್ಬರಿಗೂ ಅವರಿಬ್ಬರು ಜಗಳ ಬಿಟ್ಟು ಇವರು 3 ಜನ ಜಗಳ ಮಾಡ್ಕೊಂಡು ಸ್ಟಾರ್ಟ್ ಆದ್ರು. ಜಗಳ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ತಿರ್ಗಿ ನಾವೆಲ್ಲ ಬಿಡ್ಸೋಕೆ ಹೋದಾಗೂ ಮತ್ತೆ ಅಷ್ಟರಲ್ಲಿ ಏನಾಗಿತ್ತು ಅಲ್ಲ, ಅದಾದ್ರ ಮುಂದಕ್ಕೆ ನಮಗೆ ಆ ಜನದ ಇದ್ರಲ್ಲಿ ನಮಗೂ ಗೊತ್ತಾಗಿಲ್ಲ ಏನೇನಾಯಿತು ಅಂತ. ಬಿಡಿಸೋದ್ರಲ್ಲಿ ಅಷ್ಟರಲ್ಲಿ ಈ ಥರ ಘಟನೆ ನಡೆದೋಯ್ತು. ತಗೊಂಡ್ಬಂದ್ವಿ ನಾವು. ಯಾರಿಗೂ ವೈರಾಗ್ಯ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಎಲ್ಲ ಒಳ್ಳೆ ಆಡಿದ್ದಾರೆ ಸರ್, ಎಲ್ಲರೂ ಒಳ್ಳೆ ಆಡಿದ್ದಾರೆ. ಇರಿತದ ರಭಸಕ್ಕೆ ಕಾರ್ಮಿಕ ವಿಕ್ಕಿ ಕುಮಾರ್ ಸ್ಥಳದಲ್ಲಿ ಉಸಿರು ಚೆಲ್ಲಿದ್ದಾನೆ. ಇರಿತಕ್ಕೆ ಒಳಗಾದ ಮತ್ತೋರ್ವ ಓಂ ಪ್ರಕಾಶ್ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಹತ್ಯೆಯಾಗಿರುವ ವಿಕ್ಕಿ ಕುಮಾರ್ ಉತ್ತರ ಪ್ರದೇಶ ಮೂಲದವನಾಗಿದ್ದು, ವಾರದ ಹಿಂದೆಯಷ್ಟೇ ಕೆಲಸಕ್ಕೆ ಸೇರಿದ್ದಂತೆ. ವಿಷಯ ತಿಳಿಯುತ್ತಿದ್ದಂತೆ ಕಾರ್ಖಾನೆ ಮಾಲೀಕರು ಆಸ್ಪತ್ರೆಗೆ ರವಾನಿಸಿ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ಹಿಂದಿ ಹುಡುಗರು ಅವರವರೇ ಬೆಳಗ್ಗೆಯಿಂದ ರಜೆ ಮಾಡಿ ಹೋಳಿ ಮಾಡ್ಕೊಂಡ್ರೆ ಕಿತ್ತಾಡ್ಕೊಂಡು ಅವರು ಈ ಅಚಾತುರ್ಯ ಮಾಡ್ಕೊಂಡಿದ್ದಾರೆ. ಇದು ಸೆಕ್ಯೂರಿಟಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿರೋ ಈ ಥರ ಜಗಳ ಆಡ್ಕೊತಾ ಇದ್ದಾರೆ ಅಂತ. ಆಮೇಲೆ ಇದಾದಾಗ ಈ ಥರ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾ ಇದೆ ಅಂತ ಹೇಳಿದ್ರು. ಅಲ್ಲಿ ಹಾಸ್ಪಿಟ್ಲಿಗೆ ಬಂದು ನೋಡಿದರೆ ಈ ಥರ ಆಗಿದೆ. ಕೊಲೆ ಬಳಿಕ ಆರೋಪಿ ಗಿರೀಶ್ ರಾತ್ರೋರಾತ್ರಿ ಪೊಲೀಸರಿಗೆ ಶರಣಾಗಿದ್ದ. ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಭೇಟಿ ನೀಡಿ ಹೆಚ್ಚಿನ ಮಾಹಿತಿ ಕಲೆ ಹಾಕಿದ್ರು. 1 ವರ್ಷದಿಂದ ಅಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇರ್ತಾರೆ. ಅವರಿಬ್ಬರು ಜಗಳ ಆಗ್ತಾ ಇದ್ದಾಗ ಈತನು ಏನು ಈ ಥರ ಜಗಳ ಆಗ್ತಾ ಇದೆ ಅಂತ ಅಲ್ಲಿ ಬಿಡಿಸ್ಲಿಕ್ಕೆ ಹೋಗ್ತಾರೆ. ಹೋದಾಗ ಗಿರೀಶು ಮತ್ತು ಈಗೇನು ಮೃತಪಟ್ಟಿದ್ದಾನೆ ವಿಕ್ಕಿ ಕುಮಾರು, ಅವರಿಬ್ಬರಿಗೂ ಸ್ವಲ್ಪ ಗಲಾಟೆ ಆಗ್ತದೆ. ಆವಾಗ ಗಿರೀಶ್ ಮ್ಯಾನೇಜರು ಆಚೆ ಬಂದು ಚಾಕ್ ಎತ್ಕೊಂಡು ಬಂದು ಈತನಿಗೆ 2 ಸಲ ಸ್ಟ್ಯಾಬ್ ಮಾಡ್ತಾನೆ. ಸೊ ಅದು ಚೆಸ್ಟ್ಗೆ ಪ್ರಾಬಲಿ ಟಚ್ ಆಗಿದೆ. ಆತನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಡೆತ್ ಆಗಿದ್ದಾರೆ. ಇನ್ನು ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಆರೋಪಿಯನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗಿದೆ. ಏನೇ ಹೇಳಿ, ಬಣ್ಣ ದೋಕುಳಿ ರಕ್ತ ದೋಕುಳಿಯಾಗಿ ತಿರುಗಿದ್ದು ದುರಂತವೇ ಸರಿ. ರಾಮ್ ಪ್ರಸಾದ್ KR, ಈ ನ್ಯೂಸ್ ಟಿವಿ, ನೆಲಮಂಗಲ.